ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ವಾಯುಸೇನೆಯ ನಿವೃತ್ತ ಸಾರ್ಜೆಂಟ್ ಬಸಪ್ಪ ಚನ್ನಬಸಪ್ಪ ಮಾಲಶೆಟ್ಟಿ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಬೆಳಗಾವಿಯ ತಿಮ್ಮಾಪುರದಲ್ಲಿ ಜನಿಸಿದಂಥ ಭಾರತೀಯ ವಾಯುಸೇನೆಯಲ್ಲಿ ಸಾರ್ಜೆಂಟ್ ಆಗಿ ನಿವೃತ್ತರಾಗಿರುವಂಥ ಬಸಪ್ಪ ಚನ್ನಬಸಪ್ಪ ಮಾಲಶೆಟ್ಟಿ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಜೈ ಹಿಂದ್ ಸರ್. ಜೈ ಹಿಂದ್. ನೀವು 65ರಲ್ಲಿ ಸೇರಿದ್ರಿ, ಒಂದು 7-8 ತಿಂಗಳು ಬೇರೆ ಬೇರೆ ಜಾಗಗಳಲ್ಲಿ ಮಾಡಿದ್ರಿ. ಅದೇ ಹೊತ್ತಿಗೆ ನೀವು ಹೇಳಿದ್ರಿ ಪಾಕಿಸ್ತಾನ ಯುದ್ಧ ಶುರುವಾಯಿತು. ಆ ಹೊತ್ತಿನಲ್ಲಿ ನಿಮ್ಮ ಕೆಲಸ ಏನಿತ್ತು ಅಲ್ಲಿ? ಅದೇ ಇದೆಲ್ಲ ಆದ ಮೇಲೆ ನನಗೆ ಅದು 33 ಸ್ಕ್ವಾಡ್ರನ್ ಅಂತಂದ್ರೆ ಒಂದು ಯೂನಿಟ್. ಅದು ಆ ಟೈಮ್ಲಿ ನಾನು ಗುವಾಹಟಿಯಲ್ಲೇ ಇದ್ದೆ. ಗುವಾಹಟಿಯಿಂದ ಅದು 71 ವಾರ್ ಸ್ಟಾರ್ಟ್ ಆಯ್ತದು. ಸ್ಟಾರ್ಟ್ ಆದ್ರೆ ನಮ್ದು ಮೇಂಟೆನೆನ್ಸ್ ಆಫ್ ಟೆಲಿಕಮ್ಯುನಿಕೇಶನ್ ಇಕ್ವಿಪ್ಮೆಂಟ್ಸ್ ಇನ್ ದ ಏರ್ ಕ್ರಾಫ್ಟ್ಸ್. ಆವಾಗ ಬರೀ ನ್ಯಾಟ್ ಅಂಡ್ ಹಂಟರ್ ಎರಡು ಮಾತ್ರ ಇದ್ವು ಅವಾಗ. ಈಗೆಲ್ಲ ಬೇಕಾದಷ್ಟು ಬಂದಿದೆ. ಆವಾಗ ಬರೀ ನಾವು ಫೈಟ್ ಮಾಡಿರೋದು ಗುವಾಹಟಿಯಿಂದ ನ್ಯಾಟು ಹಂಟರ್, ಎರಡು ಏರ್ಕ್ರಾಫ್ಟ್. ಗುವಾಹಟಿಯಿಂದ ಟೇಕ್ ಆಫ್ ಆಗಿಬಿಟ್ಟು ಢಾಕಾದ ಹೋಗಿ ಬರೋದು. ದಿಸ್ ಸಿಸ್ಟಮ್. ನನಗೊಂದು ಕ್ಯೂರಿಯಾಸಿಟಿ, ನಾವು ಯಾವಾಗಲೂ ಬರೀ ರೆಡಿಯಾಗಿ ಕೂತಿರ್ಬೇಕು ಆ ಟೈಮ್ನಲ್ಲಿ, ವಾರ್ ಟೈಮ್ನಲ್ಲಿ, 71 ವಾರ್ ಟೈಮ್ನಲ್ಲಿ. ಒಮ್ಮೆ ಈ ಥರ ಆಯ್ತಲ್ಲ, ಓಕೆ ಇವತ್ತು ಢಾಕಾ ರೇಡಿಯೋ ಸ್ಟೇಷನ್ ಬಂಬಾರ್ಡ್ ಮಾಡಬೇಕು, ಒಂದು ಪ್ಲಾನ್ ಫಿಕ್ಸ್ ಆಯಿತು. ಆವಾಗ ನಾನು ಓಕೆ, ಅವಾಗ ಪೈಲಟ್ಸ್ ಎಲ್ಲ 24 hours ರೆಡಿಯಾಗಿ ಕೂತಿರ್ಬೇಕು. ಅವರು ಸೈರನ್ ಆದ ತಕ್ಷಣ 30 ಸೆಕೆಂಡ್ನಲ್ಲಿ ದೇ ಹ್ಯಾವ್ ಟು ಬಿ ಆನ್ ದ ಏರ್ ಬಂಬಾರ್ಡ್ ಮಾಡಿ 2 ಹೋಗ್ತಾ ಇದ್ವು. ಒಂದು ಆಕ್ಚುಯಲ್ ಬಂಬಾರ್ಡ್, ಇನ್ನೊಂದು ಮಾನಿಟರಿಂಗ್, ಇನ್ ಕೇಸ್ ಟಾರ್ಗೆಟ್ ಫೇಲ್ಸ್ ಇನ್ನೊಬ್ಬರು ಮಾಡಬೇಕು ಅಂತ ಹೇಳಿ. ಬಟ್ ಅವರೆಲ್ಲ ಬರೋದ್ರಿ. ನಾನು ಏನು ಮಾಡಿದೆ, ಓಕೆ ಢಾಕಾ ರೇಡಿಯೋ ಸ್ಟೇಷನ್ ಅಲ್ಲ, ನಮ್ಮ ವೈರ್ಲೆಸ್ ಇಕ್ವಿಪ್ಮೆಂಟ್ ನಲ್ಲಿ ಪಾಕಿಸ್ತಾನ ರೇಡಿಯೋ ಸ್ಟೇಷನ್ ಟ್ಯೂನ್ ಮಾಡಿಟ್ಟೆ. ಟ್ಯೂನ್ ಮಾಡಿ ಅದು ಬಂಬಾರ್ಡ್ ಆದ್ರೆ ನನಗೆ ಬಂದು ಗೊತ್ತಾಗಬೇಕಲ್ಲ. ಹೀಗಾಗಿ ಢಾಕಾ ರೇಡಿಯೋ ಸ್ಟೇಷನ್ ಟ್ಯೂನ್ ಮಾಡಿ ನಾನು ರೆಡಿಯಾಗಿ ಕೂತೆ. ಆವಾಗ ಓಕೆ ಇದು 4:15 ಅಂತ ಟೈಮ್ ಫಿಕ್ಸ್ ಆಗಿತ್ತು. ಅದು ಅಲ್ಲಿ ಬಂಬಾರ್ಡಿಂಗ್ ಮಾಡೋದು. ಆವಾಗ ಢಾಕಾ ರೇಡಿಯೋ ಸ್ಟೇಷನ್ ಟ್ಯೂನ್ ಮಾಡಿದಾಗ ಯಾವುದೋ ಒಂದು ಹಾಡು ಬರ್ತಾ ಇತ್ತು, ಅದನ್ನ ಹೆಚ್ಕೊಂಡೇ ಕೂತಿದ್ದೀವಿ. ಅದು 4:15 ಕರೆಕ್ಟಾಗಿ ಡಾಟ್ ಆನ್ 4 ಟೈಮ್. ಸಾಯಂಕಾಲನ ಬೆಳಿಗ್ಗೆ? ಸಾಯಂಕಾಲ. ನಾವು ಬೇಸ್ ಆಫ್ಸ್ ಅಂತೇವೆ ಅಲ್ಲೇ. ಅದು ಬಹಳ ಒಂದು ಕಾನ್ಫಿಡೆನ್ಸ್ ಬೇಸ್. ಅದು ಅಲ್ಲೇ ಇದು ಮಾಡಿ ಕೂತಿದ್ದೀವಿ. ಅಲ್ಲಿ ಕರೆಕ್ಟಾಗಿ 4:31 ಆಗಿತ್ತು. ಸ್ಟಾಪ್ ಆಗಿಬಿಡ್ತದೆ ರೇಡಿಯೋ. ಇಲ್ಲ, ನಾವು ಇಲ್ಲೇ ಸ್ಲಿಪ್ ಅಲ್ಲಿಂದ ಏರ್ಕ್ರಾಫ್ಟ್ ತಿರುಗಿ ಮತ್ತೆ ಬಂದು ಅಲ್ಲಿಂದ ಅವರು ಇದು ಮಾಡ್ತಾ ನಿಮ್ಗೆ ಮೊದಲು ನಮ್ಗೆ ಗೊತ್ತಾಗಿದೆ ಇದು ಮಾತು. ಅದಕ್ಕೆ ಈ ತರ ಎಲ್ಲ ನಾವು ಎಂಜಾಯ್ ಮಾಡಿದ್ವಿ ಆಕ್ಚುಲಿ. ಇನ್ನೊಂದು ಯಾಕೆ ಅಂತಂದ್ರೆ ನಿಮ್ ಕ್ರಿಯೇಟಿವಿಟಿ ಅಲ್ವಾ? ಕ್ರಿಯೇಟಿವಿಟಿ ಪ್ಲಸ್ ಅದು ಆ ತರ ಸಿಚುವೇಶನ್ ಬಂತು. ಹೇಗೆ ಏನಾಯ್ತು ಅಂತಂದ್ರೆ, ಆವಾಗ ಯಾಹ್ಯಾ ಖಾನ್ ಅಂತ ಪಾಕಿಸ್ತಾನಿ ಅಲ್ಲಿ ಆಪರೇಷನ್ ಹೆಡ್. ಅದು ಹೇಗೆ ಇದಾಯ್ತು ಅಂತಂದ್ರೆ, ಇವ್ರಿಗೆ ಸ್ಟೆಪ್ ಮೊದಲು ಟ್ರೀಟ್ಮೆಂಟ್ ಆಗ್ತಾ ಇತ್ತು ಅವಾಗ ಬಾಂಗ್ಲಾದೇಶಕ್ಕೆ. ಅದಕ್ಕೇನೆ ಮುಜಿಬುರ್ ರೆಹಮಾನ್ ಅಂತ ಹೇಳಿ, ಜಸ್ಟ್ ಲೈಕ್ ಗಾಂಧಿ ಟು ಅವರ್ ಇಂಡಿಯನ್ಸ್, ಆ ತರ ಮುಜಿಬುರ್ ರೆಹಮಾನ್ ಅಂತ ಹೇಳ್ತಾ ಇದ್ರು. ಸೊ ಅವ್ರಿಗೆ ಹೆಲ್ಪ್ ಮಾಡಬೇಕಾಗಿತ್ತು ನಾವು ಆಕ್ಚುಲಿ. ಅದನ್ನ ಇದು ಮಾಡ್ಲಿಕ್ಕೆ ನಾವು ಈ ಕಡೆ ಕಲ್ಕಟ್ಟ ಕಡೆಯಿಂದ ಅವ್ರು ಏನೇ ಬರ್ಬೇಕಾದ್ರು, ಅವ್ರ ಫೋರ್ಸ್ ಬರ್ಬೇಕಾದ್ರೆ ಸಮುದ್ರದಿಂದನೇ ಬರ್ಬೇಕು, ಬೇ ಆಫ್ ಬೆಂಗಾಲ್ ಈ ಕಡೆಯಿಂದನೇ ಬರ್ಬೇಕು. ಅದಕ್ಕೆ ನಾವು ಕಲ್ಕಟ್ಟ ಕಡೆಯಿಂದ ಎಲ್ಲ ಕಡೆ ಬ್ಲಾಕ್ ಮಾಡಿಬಿಟ್ಟಿದ್ರು. ಹೀಗಾಗಿ ನಮಗೆ ಈಜಿ ಆಯ್ತು. ಆಕ್ಚುಲಿ ನಾವು ಎಂಜಾಯ್ ಮಾಡಿದ್ದು ಅದನ್ನ ವಾರ ಅಂತ ಹೇಳ್ಬೋದು ನಾನು. ಯಾಕೆ ಅಂತಂದ್ರೆ ಅಲ್ಲಿ ನಾವು ಎಲ್ಲ ಪೂರ್ತಿ ಕಟಾಪ್ ಮಾಡಿಬಿಟ್ಟು ಅವ್ರನ್ನ ಕಟಾಪ್ ಮಾಡಿ ನಾವು ಹೆಲಿಕಾಪ್ಟರ್ನಿಂದ ಯಾಹ್ಯಾ ಖಾನ್ಗೆ, ನೋಡು ನೀನು ಸರೆಂಡರ್ ಆದರೆ ವಿತ್ ಡ್ಯೂ ರೆಸ್ಪೆಕ್ಟ್
ಗೌರವ ಕೊಟ್ಟು ನೀವು ಇದನ್ನ ಮಾಡ್ತೀವಿ. ಇಲ್ಲ ಅಂತಂದ್ರೆ ನೀವು ಪ್ರಿಸನರ್ಸ್ ಆಫ್ ವಾರ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ ಅಂಥೇಳಿ ಇದನ್ನ ಪಾಂಪ್ಲೆಟ್ಸ್ ಎಲ್ಲ ಕಡೆ ಹಂಚಿದೀವಿ. ಕೊನೆಗೆ ಅವನ್ನ ಸರೆಂಡರ್ ಮಾಡಿ ಗುವಾಹಟಿಗೆ ಹಿಡ್ಕೊಂಡು ಬಂದ್ವಿ. ಐ ವಾಸ್ ದೇರ್ ರೈಟ್. ಐ ವಾಸ್ ದೇರ್ ರೈಟ್. ಅವ್ನು ಬಂದಾಗ ಕರ್ಕೊಂಡು ಬಂದು ಒಂದ್ ದಿವಸ ಅಲ್ಲಿ ಗುವಾಹಟಿಯಲ್ಲಿ ಇಟ್ಕೊಂಡು ಅಲ್ಲಿಂದ ಮತ್ತೆ ಡೆಲ್ಲಿಗೆ ಕಳಿಸಿದ ನಾವು. ಅಷ್ಟರಲ್ಲೇ ಇದು ವಾರ್ ಇದಾಗಿ ಡಿಸೆಂಬರ್ 16 ಸೆಲೆಬ್ರೇಟೆಡ್ 71 ಡಿಸೆಂಬರ್ 16. ಹೀಗೆ ಯುದ್ಧ ನಡೀತಾ ಇರಬೇಕಾದ್ರೂ ಕೂಡ ಒಬ್ಬ ಸೈನಿಕ ಅಥವಾ ಅಧಿಕಾರಿ ಏನೇನ್ ಮಾಡಬೇಕು ಅನ್ನೋದಕ್ಕೆ ನೀವೊಂದು ನಿದರ್ಶನ, ಉದಾಹರಣೆ. ಏಕೆಂದ್ರೆ ಬಹುಶಃ ಯಾರಿಗೂ ಬಾಂಗ್ಲಾದೇಶ ರೇಡಿಯೋ ಟ್ಯೂನ್ ಮಾಡಿ ಅದು ನಿತ್ರೆ ಸರಿಯಾಗಿ ಬಾಂಬಿಂಗ್ ಆಗಿದೆ ಅನ್ನೋದು. ಅದಕ್ಕೆ ಎರಡು ನಮ್ಮ ಏರ್ಕ್ರಾಫ್ಟ್ ಬಾಂಬಾರ್ಡಿಂಗ್ ಎರಡು ಹೋಗ್ತಾ ಇದ್ವು. ಹೌದು, ನೆಟ್ ಎರಡು ಹೋಗ್ತಾ ಇದ್ವು. ಒಂದು ಮಾನಿಟರ್ ಅದು ಟಾರ್ಗೆಟ್ ರೀಚ್ ಆಗಿದೆ, ಟಾರ್ಗೆಟ್ ಮೇಲೆ ಬಾಂಬ್ ಬಿದ್ದಿದೆ ಇಲ್ಲ ನೋಡ್ಲಿಕ್ಕೆ. ಇಲ್ಲ ಅಂತಂದ್ರೆ ಆ ಸೆಕೆಂಡ್ ಏರ್ಕ್ರಾಫ್ಟ್ ನಿಂದ ಬಾಂಬ್ ಹಾಕ್ತಾ ಇದ್ರು. ಆತರ ಇದಿತ್ತು. ಹೀಗೆ ಅಂತೂ ನಿಮ್ಮೆಲ್ಲರ ಪ್ರಯತ್ನದಿಂದಾಗಿ, ಮುಖ್ಯವಾಗಿ ಅವಾಗ ಏರ್ಫೋರ್ಸ್ ಬಹಳ ಕೆಲಸ ಮಾಡುತ್ತೆ. ಬಾಂಗ್ಲಾದೇಶ ಯುದ್ಧ ನಾವು ಏನು ವಿಜಯ ಆಗ್ತೀವಿ ಅವಾಗ ಏರ್ಫೋರ್ಸಿನ ಕೆಲಸ ಬಹಳ ಆಗಿರುತ್ತೆ. ನಿಮ್ಮೆಲ್ಲರ ಈ ಕೊಡುಗೆಯಿಂದ ಬಾಂಗ್ಲಾದೇಶ ಯುದ್ಧವನ್ನ ಭಾರತ ಬಹಳ ಚೆನ್ನಾಗಿ ಗೆಲ್ಲುತ್ತೆ ಅಂತ ಆಮೇಲೆ ನಮ್ಮ ದೇಶ ಬಹಳ ಸಂತೋಷ ಪಡುತ್ತೆ. ಇಲ್ಲಿ ಒಂದು ವಿಷಯ ಕೇಳ್ಬೇಕು ನನಗೆ. ನೀವು ಕೆಲವು ಏರ್ಕ್ರಾಫ್ಟ್ ಹೆಸರು ಹೇಳಿದ್ರಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಬರೀ 22 ವರ್ಷ ಆಗಿತ್ತು ಅವಾಗಷ್ಟೇ. ಅವಾಗಿನ್ನೂ ಜನಸಂಖ್ಯೆ ನಿಯಂತ್ರಣ, ಬಡತನ ಮತ್ತೆ ಇದೆಲ್ಲ ತುಂಬಾ ದೊಡ್ಡ ಸವಾಲುಗಳು ಭಾರತದ ಸರ್ಕಾರದ ಎದುರಿಗಿದ್ದಿದ್ದು. ಮತ್ತೆ ಊಟಕ್ಕೂ ತುಂಬಾ ತೊಂದರೆ ಆಗುವಂತಹ ಕಾಲ. ಅವಾಗ ತುಂಬಾ ಬಡತನ ಇತ್ತು, ಹಸಿವು ಎಲ್ಲ ಕಾಡ್ತಾ ಇದ್ದಂತಹ ಕಾಲ. ಏರ್ಕ್ರಾಫ್ಟ್ ಹೆಸರು ಹೇಳಿದ್ರಿ ನೀವು, ಅವನ್ನ ಭಾರತ ಸರ್ಕಾರ ಖರೀದಿಸಿತ್ತೋ ಅಥವಾ ಹೇಗೆ? ಅವಾಗೆಲ್ಲ ಬರೀ ಖರೀದಿನ, ಬೇರೆ ದೇಶದ ಖರೀದಿನ ಮಾಡ್ತಾ ಇದ್ರು. ಈಗ ಆಮೇಲೆ ಅದು ಅಲ್ಲದೆ ಇವಾಗ ಕೂಡ ಖರೀದಿ ಮಾಡ್ತಾ ಇದೆ ಕೆಲವು. ಈಗ ನಾನು ಹೇಳ್ತಾ ಇದ್ದೆ ಅಲ್ಯೂಟ್ ಹೆಲಿಕಾಪ್ಟರ್ ಅಂತ, ಅದು ಫ್ರೆಂಚ್ ಹೆಲಿಕಾಪ್ಟರ್. ಅದು ಆ ರಷ್ಯನ್ ಇತ್ತು. ಬಟ್ ಈ ತರ ನಾವು ಅವಾಗ ಖರೀದಿನ ಮಾಡ್ತಾ ಇದ್ದೇವೆ. ಬಟ್ ಈಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಬಂದಿದ್ದೇವೆ. ಹೌದು. ಹೀಗೆ 2 ಯುದ್ಧಗಳನ್ನ ನೀವು ಸೇರಿದ ಸಂದರ್ಭದಲ್ಲಿ ನೋಡುವಂತ ಅವಕಾಶ ಸಿಕ್ತು ನಿಮ್ಗೆ. 71ರ ಯುದ್ಧದ ನಂತರ ಭಾರತದಲ್ಲಿ ಒಂದು ರೀತಿಯ ನಿಮ್ಗೆ ಸುಸ್ಥಿರತೆ ಬರಕ್ಕೆ ಶುರುವಾಯಿತು. ಏಕೆಂದ್ರೆ ಈ ಕಡೆ ಪಾಕಿಸ್ತಾನದ ಸಮಸ್ಯೆ ಸುಮಾರು ಒಂದು ಹಂತಕ್ಕೆ ಬಗೆಹರಿದಿತ್ತು 65ರ ನಂತರ. ಈ ಕಡೆ ಬಾಂಗ್ಲಾದೇಶದ ಸಮಸ್ಯೆನೂ ಪೂರ್ಣವಾಗಿ 71ರ ನಂತರ ಬಗೆಹರಿತು. ಹಾಗಾಗಿ ಭಾರತ ಈಗ ಏನು ತನ್ನ ಆಂತರಿಕವಾಗಿ ಏನೇನೋ ಅಭಿವೃದ್ಧಿ ಮಾಡ್ಕೋಬೇಕೋ ಅದ್ರ ಕಡೆಗೆ ಹೆಚ್ಚಿಗೆ ಗಮನ ಕೊಡಬಹುದಾದಂಥ ಸಂದರ್ಭ ಆಗಿತ್ತು ಅವಾಗ. ಆ ನಂತರ 71ರ ನಂತರ ನೀವು ಮತ್ತೆ ಇನ್ನೂ ಒಂದು 12 ವರ್ಷ ಕೆಲಸ ಮಾಡ್ತೀರಾ. ಆ ಸಂದರ್ಭದಲ್ಲಿ ಏನೇನು ಆಗಿತ್ತು ನಿಮ್ಮ ಕೆಲಸಗಳು? ಮೇಂಟೈನಿಂಗ್ ದ ಸ್ಟ್ಯಾಂಡರ್ಡ್ ಪ್ಲಸ್ ಇಂಪ್ರೂವ್ಮೆಂಟ್. ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು ಒಂದು, ಪ್ಲಸ್ ಇಂಪ್ರೂವ್ಮೆಂಟ್. ಬಟ್ ಯಾವಾಗ್ಲೂ ಕೂಡ ನಮ್ದು ಟಾರ್ಗೆಟ್ ಏನಿರೋದು, ಯಾವ ಟೈಮ್ನಲ್ಲಾದರೂ ಕೂಡ ಇದು ವಾರ ಮಾಡಬಹುದಲ್ಲ ಅನ್ನೋ ಒಂದು ಇದಕ್ಕಾಗಿ ಆ ಪ್ರಿಪರೇಷನ್ ಮಾಡ್ತಾ ಇದ್ವಿ ಅಷ್ಟೇ. ಆ ಪ್ರಿಪರೇಷನ್ ಅಂತಂದ್ರೆ ಬೇರೆ ಇಂಪ್ರೂವ್ಮೆಂಟ್, ನಮ್ಮ ಏನೇನು ಟ್ಯಾಕ್ಟಿಕ್ಸ್ ಇದೆ ಅದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡೋದು ಅದು ನಡೀತಾ ಇತ್ತು. ಎಲ್ಲಿದ್ರಿ ಅವಾಗ? ನಾನು ಅವಾಗ ಇಲ್ಲಿ ಮತ್ತೆ ಬೆಂಗಳೂರಿಗೆ ಬಂದೆ. ನನಗೆ 71ರ ಯುದ್ಧದ ನಂತರ ಮತ್ತೆ ಬೆಂಗಳೂರಿಗೆ ಬಂದೆ. ಡೆಲ್ಲಿಯಲ್ಲಿ ಸ್ವಲ್ಪ ದಿವಸ ಇದ್ದೆ. ಲಾಸ್ಟ್ ನನ್ನ ಪೋಸ್ಟಿಂಗ್ ಇಲ್ಲೇ ಬಿದ್ದೆ. ಯಾಕೆ ಅಂತಂದ್ರೆ ನಾನು ಇದ್ರ ಜೊತೆಗೆ ಟೆಲಿಪ್ರಿಂಟರ್ನಲ್ಲಿ ಎಕ್ಸ್ಪರ್ಟ್ ಆಗಿದ್ದೆ ಅಂತ ಹೇಳಿದೆ. ಇಲ್ಲಿ ಬೆಂಗಳೂರಲ್ಲಿ ಅದು ಎಕ್ಸ್ಪರ್ಟ್ ಬೇಕಾಗಿತ್ತು, ಸ್ಪೆಷಲೈಸ್ಡ್ ಪರ್ಸನ್ ಅಂತ ಬೇಕಾಗಿತ್ತು. ನನಗೆ ಏನ್ ಮಾಡ್ತಾ ಇದ್ರು, ನಂದು ಪೋಸ್ಟಿಂಗ್ ಆದ ತಕ್ಷಣ, ಯಾಕಂದ್ರೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಇರ್ತದೆ, ಡಿಸ್ಟರ್ಬ್ ಮಾಡಬಾರ್ದು. ಒಮ್ಮೆ ನಾನು ಹೋದೆ ಅಂತಂದ್ರೆ ಅಲ್ಲಿ ಸ್ವಲ್ಪ ಸಿಸ್ಟಮ್ ಕೆಲವು ಎಕ್ಸ್ಪರ್ಟ್ ಬೇಕಾಗ್ತಾ ಇರ್ತಿತ್ತು. ಹೀಗಾಗಿ ನನಗೆ ಸ್ಕ್ರೀನಿಂಗ್ ಅಂತೇವೆ ನಾವು, ಸ್ಕ್ರೀನ್ ಮಾಡ್ಬಿಡ್ತಾರೆ ನನ್ನ ಪೋಸ್ಟಿಂಗ್. ಸೊ ಡೆಲ್ಲಿಯಲ್ಲಿ ಕೂಡ 4 years ನಾನು ಏನು ಡಿಸ್ಟರ್ಬ್ ಮಾಡಬಾರ್ದು, ಬೇರೆ ಕಡೆ ಇವ್ರನ್ನ ಕಳಿಸಬಾರ್ದು ಯಾವುದೇ ಒಂದು ಇದಕ್ಕಾಗಿ ಅಂತೇಳಿ. ಆ ಥರ ನನಗೆ ಬೆಂಗಳೂರಲ್ಲಿ ಸ್ಕ್ರೀನಿಂಗ್ ಮಾಡಿಬಿಟ್ರು. ಸೊ ನಾನು ಇಲ್ಲಿ ಇದ್ಕೊಂಡು ಎಲ್ಲ ಕಡೆ ಅದೆಲ್ಲ ಕಮ್ಯುನಿಕೇಶನ್ ನೆಟ್ವರ್ಕ್ ನಾನು ನೋಡ್ತಾ ಇದ್ದೆ. ಬರೀ ಒಂದೇ ಅಲ್ಲ, ನಾನು ಇವ್ರ ಕಡೆ ಅಂಡರ್ ಟ್ರೈನಿಂಗ್ ಕಮಾಂಡ್ ಯಾವ್ಯಾವ ಯೂನಿಟ್ ಅದಾವ ಅದನ್ನೆಲ್ಲ ನಾನು ಸೂಪರ್ವೈಸ್ ಮಾಡಬೇಕಾಗಿತ್ತು. ಈಗ ನಾವು ನಿಮ್ಮ ಕೋರ್ಟ್ ಮೇಲೆ ನಿಮ್ಮ ಬ್ಯಾಚ್ಗಳನ್ನ ನೋಡಬಹುದು, ಸ್ಟಾರ್ಗಳನ್ನ ನೋಡಬಹುದು. ನೀವು 2 ಯುದ್ಧವನ್ನ ನೋಡಿದ್ರಿ, ಸಾಕಷ್ಟು ಕೆಲಸ ಮಾಡಿದ್ರಿ. ಕಮ್ಯುನಿಕೇಶನ್ ನೆಟ್ವರ್ಕ್ ಅಲ್ಲಿ ಭಾರತ ಸೇನೆಗೆ ಬಹಳಷ್ಟು ಸಹಾಯ ಮಾಡಿದ್ರಿ, ವಾಯುಸೇನೆಗೆ.
ಐ ಆಮ್ ಸೋ ಹ್ಯಾಪಿ ಅಷ್ಟೇ. ಈಗ ನಾನು ದೇಶ ಸೇವೆ ಮಾಡಿ ಈ ವಯಸ್ಸಿನಲ್ಲಿ ಕೂಡ ಒಂದು ಸಂತೋಷದಿಂದ ನಾನು ಇದ್ದೇನಲ್ಲ, ನನ್ನ ಒಂದು ಫ್ಯಾಮಿಲಿ ಕೂಡ ಒಂದು ಶಿಸ್ತು ಅನ್ನೋದು ಕಲಿಸಿದ್ದೇನೆ. ಆ ಪ್ರಕಾರ ಅವ್ರು ನನ್ನ ಫ್ಯಾಮಿಲಿ ಎಲ್ಲ ಆ ಥರ ಬಂದಿದ್ದಾರೆ, ಇನ್ನೂ ಕೂಡ ಅವರು ಮುಂದೆ ಬೆಳೆದಿದ್ದಾರೆ. ಅದೊಂದು ನನಗೆ ತೃಪ್ತಿ ಕೊಟ್ಟಿದೆ. ಶ್ರೋತೃಗಳೇ, ನಮ್ಮ ಜೊತೆಗೆ ಈಗ ಮಾಲಶೆಟ್ಟಿಯವರ ಧರ್ಮಪತ್ನಿ ಲಲಿತಮ್ಮ ಅವರಿದ್ದಾರೆ. ಅವರು ನಮ್ಮೊಂದಿಗೆ ಈಗ ಮಾತನಾಡ್ತಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಗಿತ್ತು ಒಬ್ಬ ಸೈನಿಕನ ಜೊತೆಗೆ ಬದುಕೋದಿದೆಯಲ್ಲ, ಅದು ಬಹಳ ಖುಷಿ, ಹೆಮ್ಮೆ, ಹಾಗೆ ಬಹಳಷ್ಟು ತ್ಯಾಗವನ್ನು ಕೂಡ ನೀವು ಮಾಡಬೇಕಾಗತ್ತೆ. ಹೇಗೆ ನಿಮ್ಮ ಬದುಕು ಹೇಗಿತ್ತು ಅವ್ರ ಜೊತೆಗೆ? ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಯಿತು, ಭಾಷಾ ಪ್ರಾಬ್ಲಮ್ಮು. ನಮ್ಮದು ಕನ್ನಡ, ಅಲ್ಲಿ ಹಿಂದಿ ಸ್ವಲ್ಪ ಹೊಂದ್ಕೊಳ್ಳೋದು ಕಷ್ಟ ಆಯಿತು. ಆಮೇಲೆ ಭಾಷಾದು ಸ್ವಲ್ಪ ಗೊತ್ತಾಯಿತು, ಮತ್ತು ಸರಿ ಹೋಯ್ತು. ಸ್ವಲ್ಪ ಪೋಸ್ಟಿಂಗ್ ಹೋಗೋದು ಮಾಡೋದು ಇದೆಲ್ಲ ಸ್ವಲ್ಪ ತ್ರಾಸ ಆಗ್ತಾಯಿತ್ತು. ಮಕ್ಕಳು ಕರ್ಕೊಂಡು ಹೋಗೋದು ಮಾಡೋದು ಅದೆಲ್ಲ ಜರ್ನಿ ಭಾಳ ಕಷ್ಟ ಆಗ್ತಿತ್ತು. ಆಮೇಲೆ ಏನಿಲ್ಲ, ಪ್ರಾಕ್ಟೀಸ್ ಆಯಿತು ನಮಗೂ. ಅವರು ಹೇಗೆ ಇದು ಆಯಿತು ಹಂಗೆ ನಮಗೂ ಪ್ರಾಕ್ಟೀಸ್ ಆಗಿ ಹೆಲ್ಪಿಂಗ್ ನೇಚರ್ ಭಾಳ. ಡಿಫೆನ್ಸಲ್ಲಿ ಹೆಲ್ಪಿಂಗ್ ನೇಚರ್ ಭಾಳ. ಒಬ್ಬ ಸೈನಿಕ ಅಲ್ಲಿ ಹೋದ್ರು ಇನ್ನೊಬ್ಬ ಇಲ್ಲಿದ್ರು ಅವ್ರು ನೋಡ್ಕೊಳ್ತಾ ಇದ್ರು. ಆ ಥರ ಒಳ್ಳೆ ಇದು ಜನ ಇದ್ರು. ಹೀಗಾಗಿ ನಮಗೆ ಮುಂದೆ ಏನೇನು ಕಷ್ಟ ಆಗಲಿಲ್ಲ. ಇವಾಗೆಲ್ಲಾದ್ರೂ ಅದನ್ನು ನೆನೆಸ್ಕೊಂಡೆ ನಾವು ಈಗ ಜೀವನ ಮಾಡಿ ಎಂಥ ಒಳ್ಳೆ ಇದರಲ್ಲಿ ಬಂದರೂ ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ತುಂಬ ಕಷ್ಟಪಟ್ಟಿದ್ದಾರೆ ಅವರು. ನಿಮ್ಗೆ ತುಂಬ ಖುಷಿಯಾಗಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಒಬ್ಬ ಸೈನಿಕನ ಅಂದರೆ ದೇಶಕ್ಕಾಗಿ ಒಬ್ಬ ಸೈನಿಕನ ಮೂಲಕ ನಾನು ಸೇವೆ ಮಾಡಿದೆ ಅಂತ ಅನ್ಸುತ್ತಾ ನಿಮಗೆ? ಹೌದು, ಹೆಮ್ಮೆ ಇದೆ ನಮಗೆ. ಅಮ್ಮ, ಧನ್ಯವಾದಗಳು. ಬಹಳ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ. ಹಾಗೆ ಮಾಲಶೆಟ್ಟಿ ಅವರೇ, ನಿಮ್ಮ ಮಗ ಉಮೇಶ್ ಕೂಡ ನಮ್ಮ ಜೊತೆಗಿದ್ದಾರೆ. ಉಮೇಶ್ ಅವರೇ, ನಿಮ್ಮ ತಂದೆಯಿಂದ ನಿಮಗೆ ದೊರೆತಂಥ ಬಳುವಳಿ ಏನು ಅಂತ ಹೇಳ್ತೀರಾ? ಖಂಡಿತ. ನಾನು ಕೊನೆ ಮಗ. ನಾನು ಚಿಕ್ಕವನ್ ಇದ್ದಾಗಿಂದನೂ ಬೆಳೆಯುವಾಗ ಹೆಜ್ಜೆ ಹೆಜ್ಜೆಗೂ ನಾನು ನಮ್ಮ ತಂದೆ ನಡೆಸ್ಕೊಂಡು ಬರ್ತಾ ಇರೋ ಒಂದು ಡಿಸಿಪ್ಲಿನ್ ನೋಡಿಕೊಂಡೇ ಬೆಳೆದು ಬಂದಿದ್ದು. ಎಲ್ಲೋ ಒಂದು ಕಡೆ ನನಗೆ ಆ ಡಿಸಿಪ್ಲಿನ್ ನನಗೆ ಜೀವನದಲ್ಲಿ ಒಳಿತು ಮಾಡಿದೆ ಅನ್ನೋದು ನನ್ನ ಖಾತ್ರಿ ಆಗಿದೆ. ಸೊ ನನಗನ್ಸುತ್ತೆ ಎಲ್ಲರ ಜೀವನದಲ್ಲೂ ಆ ಒಂದು ಡಿಸಿಪ್ಲಿನ್ ಲೈಫ್ ಇದ್ದರೆ ನಮಗೆ ಆ ಜೀವನದಲ್ಲಿ ಒಂದು ಫೋಕಸ್ ಇಟ್ಕೊಂಡು, ಒಬ್ಬ ವಿದ್ಯಾರ್ಥಿ ಆಗಿನೂ ಆಯಿತು, ಒಬ್ಬ ನೌಕರಿ ಮಾಡೋ ಒಂದು ಏಜ್ ಬಂದಾಗ ಎರಡು ರೀತಿಯಲ್ಲೂ ಲೈಫಲ್ಲಿ ಒಂದು ಫೋಕಸ್ ಇಟ್ಕೊಂಡು ನಡ್ಸ್ಕೊಂಡು ಹೋದರೆ ಜೀವನದಲ್ಲಿ ಸಾಧನೆ ಮಾಡ್ಬೋದು ಅನ್ನೋದು ನಮ್ಮ ತಂದೆ ನೋಡ್ಕೊಂಡು ನಾನು ಕಲ್ತಿದ್ದೀನಿ. ಸೊ ಅದನ್ನೇ ನಾನು ನನ್ನ ಕೈಲಾದಷ್ಟು ನಡ್ಸ್ಕೊಂಡು ಹೋಗೋ ಪ್ರಯತ್ನನೂ ಮಾಡಿದ್ದೀನಿ. ಆಮೇಲೆ ಮುಂದೆ ನಾನು ಮದುವೆ ಆಗಿ ನನ್ನದೇ ಒಂದು ಜೀವನ ಆದಾಗಲೂ ಕೂಡ ಅಲ್ಲೂ ಕೂಡ ಆ ಒಂದು ಡಿಸಿಪ್ಲಿನ್ ಲೈಫ್ ಅನ್ನೋದು ಎಷ್ಟು ಹೆಲ್ಪ್ ಮಾಡುತ್ತೆ ಅನ್ನೋದು ನಿಜವಾಗ್ಲೂ ನಾನು ಭಾಳ ಕಲ್ತಿದ್ದೀನಿ. ಆಮೇಲೆ ಇನ್ನೊಂದೇನೆಂದರೆ, ಈಗಿನ ಕಾಲದಲ್ಲಿ ನಾವು ತುಂಬ ಅನುಕೂಲ ಒಂದು ವಾತಾವರಣದಲ್ಲಿ ಬೆಳೆದಿದ್ದೀವಿ. ಸೊ ಪ್ರತಿ ಸಲ ನಾನು ನಮ್ಮ ತಂದೆ ಅವರು ಕತೆ ಹೇಳೋರು, ಆವಾಗಿಂದ ಹೆಂಗಿತ್ತು ಇವಾಗ ಹೆಂಗೆ. ಸೊ ನಮಗೆ ನಾನು ಕಲ್ತಿರೋದೇನೆಂದರೆ, ಅವರು ಅನುಭವಿಸಿದ್ದು ನಾವು ಇವಾಗ ಅದನ್ನು ಕಂಪೇರ್ ಮಾಡಿ ನೋಡಿದಾಗ ಆವಾಗ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಬ್ಲೆಸ್ಡ್ ಇದ್ದೀವಿ ಅಂತ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ನಾವು ಜೀವನ ನಡೆಸಿದ್ರೆ, ಅದನ್ನು ಕಂಪೇರ್ ಮಾಡ್ಕೊಂಡು ನಾವು ಜೀವನ ನಡೆಸಿದ್ರೆ ನಮಗೆ ಅವಾಗ ಅದರದ್ದು ಇನ್ನೂ ಜಾಸ್ತಿ ಖುಷಿ ಕೊಡುತ್ತೆ ಅನ್ನೋದು ನಾನು ಇವಾಗ ನಿಜವಾಗ್ಲೂ ಕಲ್ತಿರೋದು. ನನ್ನ ಮಗಳು ಇದ್ದಾಳೆ 7 ವರ್ಷದವಳು. ಸೊ ಅದನ್ನು ನಾನು ಅವಳಿಗೆ ಹೇಳ್ತಿರ್ತೀನಿ, ಅಜ್ಜ ಹಿಂಗಿದ್ರು, ಅಜ್ಜ ಹಿಂಗೆ ಮಾಡ್ತಿದ್ರು ಅಂತ. ಅವಾಗ ಇನ್ನು ಮುಂದಿನ ಪೀಳಿಗೆ ಹುಡುಗರು ಕೂಡ ಅದರದ್ದು ಮಹತ್ವ ತಿಳ್ಕೊತಾರೆ. ಸೊ ಮುಂದೆ ಜೀವನ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದು ಕಲ್ತಿದೆ. ಬಹಳ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ. ಇನ್ನು ನಾವು ಮಾತನ್ನ ಮುಂದುವರಿಸ್ತಾ, ಯುದ್ಧಾನಂತರ ಸೈನಿಕರನ್ನ ಗೌರವಿಸ್ತಾರಲ್ಲ, ಅದನ್ನ ನೆನ್ಪು ಮಾಡ್ಕೊಳ್ಳಿ. ಮೊರಾಲ್ ಎಂಕರೇಜ್ ಮಾಡಲಿಕ್ಕೆ ಒಂದೊಂದು ಕಡೆ ಅದು ಇಂಡೋ ಪಾಕಿಸ್ತಾನ ವಾರ ಆಯಿತು, ನಾಗಾ ಕ್ಲಾಸ್ ಆಯಿತು, ರಕ್ಷಾ ಮೆಡಲ್ ಆಯಿತು, ಹೀಗೆಲ್ಲ ಪ್ರತಿಯೊಂದಕ್ಕೂ ಕೂಡ ಇದ್ರ ಮೇಲೆ ನಮ್ಮ ಹೆಸರು, ನಂಬರು ಎಲ್ಲ ಎಂಗ್ರೇವ್ ಆಗಿರ್ತದೆ. ಇದರಲ್ಲಿ ಈ ಮೆಡಲ್ ನಲ್ಲಿ ಪ್ರತಿಯೊಂದು ಇಲ್ಲಿ ಸರ್ವಿಸ್ ನಂಬರು, ನಮ್ಮ ಹೆಸರು ಪ್ಲಸ್ ಇದು ಯಾವುದಕ್ಕೆ ಕೊಡ್ತಾ ಇದ್ದೇವೆ ಅಂತೆಲ್ಲ ಇರ್ತದೆ. ಹೀಗಾಗಿ ಅದು 8 ಮೆಡಲ್ಸ್ ಇದೆ. ಹಾಗೆ ನಿಮ್ಗೆ 65ರಲ್ಲಿ ಸಿಕ್ತು, ಒಂದೊಂದು 67ರಲ್ಲೂ ಸಿಕ್ತು ಅಂತ ಕಾಣುತ್ತೆ. ಚೀನಾ ಅವಾಗ ಸ್ವಲ್ಪ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿತ್ತು. ಅದಾದ್ಮೇಲೆ ಅದಕ್ಕೆ, ಯಾಕಂದ್ರೆ ನಾವು ಅಲ್ಲೇ ಗುವಾಹಟಿ ಆಸಾಮ್ನಿಂದ ನಾಗಾಲ್ಯಾಂಡ್ಗೂ ಹೋಗ್ಬೇಕಾಗ್ತಿತ್ತು. ನಾಗಾ ಕ್ಲಾಸ್ ಅಂತ ಅಲ್ಲಿ ಸರ್ವಿಸ್ ಮಾಡಿದ್ದಕ್ಕೂ ಕೂಡ ಇದಾಯ್ತು. ಈ ಮೊರಲ್ ನಮ್ ಇದನ್ನ ಇನ್ನೂ ನಾನು ಇದು ಮಾಡಬೇಕು ಅನ್ನೋದೊಂದು ನಿಮಗಿದ್ ಬಂದೇ ಬರ್ತದಲ್ಲ. ಒಟ್ಟು 8 ಮೆಡಲ್ಗಳಿದಾವೆ ನಿಮ್ಮ ಎದೆಯ ಮೇಲೆ. ಹೌದು, ಅದು ಬಹಳ ಖುಷಿ ಆಗುತ್ತೆ.
ಇದ್ರ ಬಗ್ಗೆ ನನಗೆ ಅಭಿಮಾನ ಇದೆ. ವಾಯುಸೇನೆಗೆ ಅದರದೇ ಆದ ಒಂದು ಘನತೆ ಯಾವತ್ತಿಗೂ ಇದೆ. ಮತ್ತೆ ವಾಯುಸೇನೆಯ ಒಂದು ಶಿಸ್ತಿದೆಯಲ್ಲ ಬಹಳ ಅಪರೂಪದ್ದದು. ಮತ್ತೆ ಡ್ರೆಸ್ಸಿಂಗ್ ಕೂಡ ಬಹಳ ವಿಶೇಷವಾಗಿರುತ್ತೆ. ಮತ್ತೊಂದು ಕ್ಯಾಪ್ ಇದೆ ಅವರದ್ದು, ಆ ಕ್ಯಾಪ್ ಕೂಡ ಬಹಳ ವಿಶೇಷ. ಈಗ ನೀವು ಹಾಕೊಂಡಿದ್ದೀರಿ ಆ ಕ್ಯಾಪ್ನ. ಕ್ಯಾಪ್ನಲ್ಲಿ ಕೂಡ ಯೂನಿಫಾರ್ಮ್ ಬಹಳ ಚೇಂಜಸ್ ಆಗಿದೆ. ನಾವು ಇದ್ದಾಗೆಲ್ಲ ಮೊದಲು ಖಾಕಿ ಯೂನಿಫಾರ್ಮ್, ಇವಾಗೆಲ್ಲ ಬ್ಲೂ ಯೂನಿಫಾರ್ಮ್ ಆಗಿದೆ. ಯಾಕಂದ್ರೆ ಮೊದಲು ಏನಾಗ್ತಾ ಇತ್ತು, ಕನ್ಫ್ಯೂಸ್ ಆಗ್ತಾ ಇತ್ತು. ಪೊಲೀಸರು ಖಾಕಿ, ಏರ್ಫೋರ್ಸ್ ಅವರು ಖಾಕಿ, ಆರ್ಮಿದ್ ಬೇರೆ ಇದೆ, ಗ್ರೀನ್ ಇದೆ ಅದು. ಹೀಗಾಗಿ ಯಾ ಗವರ್ಮೆಂಟ್ ಇದಕ್ಕೆ ಬಂದು ಅದನ್ನ ಚೇಂಜ್ ಮಾಡಿದ್ರು. ಈಗಾಗೆಲ್ಲ ಬ್ಲೂ ಯೂನಿಫಾರ್ಮ್ ಇದೆ ಈಗ. ಪ್ಲಸ್ ಈಗೆಲ್ಲ ಡಿಫ್ರೆಂಟ್ ಇದೆಲ್ಲ ಬಂದಿದೆ. ಸೆನ್ಸಿಟಿವ್ ಏರಿಯಾದಲ್ಲಿ ಹೋಗ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬಾರ್ದು. ಬೇರೆ ಬೇರೆ ಎಲ್ಲ ಇದು ನಡೀತಾ ಇದೆ. ಮತ್ತೆ ನಿಮ್ ಕ್ಯಾಪ್ ಮೇಲೂ ಭಾರತದ ಸಿಂಬಲ್ ಇರುತ್ತೆ. ಹೌದು ಅಲ್ವಾ? ಹೌದು ಹೌದು. ಹೇಗನ್ನಿಸ್ತಾ ಇದೆ? ಬಹಳ ವರ್ಷಗಳ ಕಾಲ ವಾಯುಸೇನೆಯಲ್ಲಿ ಕೆಲಸ ಮಾಡಿದ್ರಿ. ಏನೂ ಇಲ್ಲದೆ ಇದ್ದವರು ದೇಶಕ್ಕಾಗಿ ಸೇವೆ ಮಾಡುವಂತಹ ದೊಡ್ಡ ಅವಕಾಶ ನಿಮ್ಗೆ ಸಿಕ್ತು. ನನಗೆ ಗರ್ವ ಇದೆ. ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿ ಏನು ನಾನು ಯಾವುದಕ್ಕೂ ಉಪಯೋಗ ಇಲ್ಲ ಅನ್ನೋ ಅಂತವನು ಒಂದೇನೋ ಒಂದು ಇದಕ್ಕೆ ಬೆಳೆ ಇದು ಮಾಡಿದಲ್ಲ, ನಮ್ಮ ಹಿರಿಯರನ್ನೇ ನೆನೆಸ್ಕೊತೇನೆ. ಪ್ಲಸ್ ಆ ಥರ ನನಗೆ ಧೈರ್ಯ ತಂದು ಕೊಡ್ತಲ್ಲ, ನನ್ನ ದೈವನು ಕೂಡ ನಾನು ಇದು ಮಾಡ್ಕೋಬೇಕಾಗತ್ತೆ. ತುಂಬಾ ಸಂತೋಷ ಮಾಲಶೆಟ್ಟಿ ಅವರೇ. ತಮ್ಮ ಹತ್ರ ಮಾತನಾಡ್ತಾ ನಾವು ಯುದ್ಧದ ಕೆಲವು ದೃಶ್ಯಗಳನ್ನ ಕಣ್ಮುಂದೆ ತಂದ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ನೀವು ಏನೂ ಅಭಿವೃದ್ಧಿ ಆಗದೇ ಇರುವಂಥ ನಮ್ಮ ಭಾರತದಲ್ಲಿ ಈ ಕಮ್ಯುನಿಕೇಶನ್ ನೆಟ್ವರ್ಕ್ ಅಭಿವೃದ್ಧಿ ಆಗಿದ್ದು ಬಹಳ ನಂತರದಲ್ಲಿ. ಮೊದಲು ನೀವು ಹೇಳಿದ್ರಿ ಮೋರ್ಸ್ ಕೋಡು, ಟೆಲಿಪ್ರಿಂಟರ್ಗಳು, ಇವುಗಳನ್ನೆಲ್ಲ ನೀವು ಏನು ನೋಡದೇ ಇದ್ದವರು ಕಲಿತ್ರಿ, ಮತ್ತೆ ಅದರಲ್ಲಿ ಕೆಲಸ ಮಾಡಿದ್ರಿ, ಅದರ ಎಕ್ಸ್ಪರ್ಟ್ ಆದ್ರಿ. ಕೊನೆಗೆ ಸರ್ಕಾರವೇ ನಿಮ್ಮನ್ನ ನೀವು ಬೇಕು ನಮಗೆ ಅಂತ ಹೇಳುವಂಥ ಅನಿವಾರ್ಯತೆಯನ್ನ ನೀವು ತಂದ್ರಲ್ಲ, ಅದು ಬಹಳ ದೊಡ್ಡ ಯಶಸ್ಸು ಅಂತಲೇ ನನಗೆ ಅನಿಸುತ್ತೆ. ಈ 16 ವರ್ಷಗಳ ಕಾಲ ದೇಶವನ್ನ ನಾನು ಸೇವೆ ಮಾಡಿದ್ದೀನಿ ಅನ್ನುವಂಥ ಸಂತೃಪ್ತಿ ಈಗ ಕೂಡ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಬಟ್ಟೆಯ ಮೇಲೆ ಆ ಸ್ಟಾರ್ಗಳನ್ನ ಹಾಕ್ಕೊಂಡಿದ್ದೀರಲ್ಲ ಅದು, ಮತ್ತೆ ನೀವು ಹಾಕ್ಕೊಂಡಿರುವಂಥ ಏರ್ಫೋರ್ಸ್ ಕ್ಯಾಪ್, ಇದೆಲ್ಲ ನಿಮ್ಮಲ್ಲಿ ಇವತ್ತಿಗೂ ಕೂಡ ದೇಶದ ಭಕ್ತಿ ಎಷ್ಟು ಇದೆ ಅನ್ನೋದನ್ನ ನಮಗೆ ತೋರಿಸುತ್ತೆ. ತುಂಬಾ ಸಂತೋಷ ನಿಮ್ಮ ಅನುಭವವನ್ನ ಇಷ್ಟೊತ್ತು ನಮ್ಮ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಾ. ಮಾಲಶೆಟ್ಟಿ ಅವರೇ, ನಮಸ್ಕಾರ. ಜೈ ಹಿಂದ್. ಜೈ ಹಿಂದ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ವಾಯುಸೇನೆಯ ನಿವೃತ್ತ ಸಾರ್ಜೆಂಟ್ ಬಸಪ್ಪ ಚನ್ನಬಸಪ್ಪ ಮಾಲಶೆಟ್ಟಿ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.